ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಪ್ರಸಿದ್ಧ ಚಾರಣ ತಾಣ ಸ್ಕಂದಗಿರಿಯಲ್ಲಿ ಕಾಡು ಪ್ರಾಣಿಗಳ ಭೀತಿ. ಪಾಪಾಗ್ನಿ ಮಠದ 2 ಸಾಕು ನಾಯಿಗಳನ್ನು ಹೊತ್ತೊಯ್ದ ಚಿರತೆ. ಮಠದ ಸಿಸಿಟಿವಿಯಲ್ಲಿ ಕರಡಿ ಓಡಾಡಿದ ದೃಶ್ಯ ಸೆರೆ. ಇದರಿಂದ ಪ್ರವಾಸಿಗರ ಜೊತೆಗೆ ಸ್ಥಳೀಯರು ಆತಂಕದಲ್ಲಿ. ಭಾರತದ ಆಪರೇಷನ್ ಸಿಂಧೂರ್ ಯಶಸ್ಸು ನೆನಪಿಗಾಗಿ ನಾಗಾರ್ಜುನ ಕಾಲೇಜಿನಿಂದ ತಿರಂಗ ಯಾತ್ರೆ. ನಾಗಾರ್ಜುನ ಸಮೂಹ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಜಾಥಾ. ಭಾರತೀಯ ಸೇನೆಯ ಸಾಹಸದ ಪರ ಘೋಷಣೆ. ಚಿಂತಾಮಣಿ ಬಂದ್ ಯಶಸ್ವಿ. ಅನಧಿಕೃತ ಜಾಗದಿಂದ ಅಂಬೇಡ್ಕರ್ ಪುತ್ಥಳಿ ತೆರವು ವಿರೋಧಿಸಿ ಬಂದ್. ದಲಿತ ಮುಖಂಡರ ಬಂಧಿಸಿ ಬಿಡುಗಡೆಗೊಳಿಸಿದ ಪೊಲೀಸರು. ರಸ್ತೆ ತಡೆದು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು. 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ನಂಜನಗೂಡು ತಾಲೂಕಿನ ಕರಳಪುರ ಗ್ರಾಮದಲ್ಲಿ ಯುವತಿ ಅನುಮಾನಾಸ್ಪದ ಸಾವು. ಕೊಲೆ ಆರೋಪ ಮಾಡಿದ ಕುಟುಂಬಸ್ಥರು. ವಾರ್ತೆಗಳ ವಿವರ. ಅದೊಂದು ಚಾರಣಿಗರ ಅಚ್ಚುಮೆಚ್ಚಿನ ತಾಣ. ಅಲ್ಲಿಗೆ ವಾರಾಂತ್ಯದಲ್ಲಿ ನೂರಾರು ಪ್ರವಾಸಿಗರು ಚಾರಣಕ್ಕೆಂದು ಬರ್ತಾರೆ. ಆದರೆ ಇತ್ತೀಚೆಗೆ ವನ್ಯ ಮೃಗಗಳಾದ ಚಿರತೆ, ಕರಡಿ ಸೇರಿದಂತೆ ಇತರೆ ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬಂದು ಪ್ರವಾಸಿಗರಿಗೆ, ಸ್ಥಳೀಯ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಆಕಾಶದಲ್ಲಿರೋ ಮೋಡಗಳು ಬೆಟ್ಟಕ್ಕೆ ಅಪ್ಪಳಿಸಿದಂತೆ ಕಾಣುವ ಬೆಳಗಿನ ಸೂರ್ಯೋದಯ. ಈ ಸೂರ್ಯೋದಯದ ಸೌಂದರ್ಯ ಸವಿಯಲು ನೂರಾರು ಮೈಲುಗಳಿಂದ ಪ್ರವಾಸಿಗರು ಬರ್ತಾರೆ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಸ್ಕಂದಗಿರಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮಕ್ಕೆ ಅಂಟಿಕೊಂಡಿರುವ ಸ್ಕಂದಗಿರಿ ಸಾವಿರಾರು ಎಕರೆಗಳ ವಿಸ್ತೀರ್ಣ ಹೊಂದಿರುವ ಬೆಟ್ಟ. ಇಲ್ಲಿಗೆ ಬೆಂಗಳೂರಿನಿಂದ ಪ್ರತಿದಿನ ನೂರಾರು ಪ್ರವಾಸಿಗರು ಬಂದು ಚಾರಣ ಮಾಡುತ್ತಾರೆ. ಆದರೆ ಇತ್ತೀಚೆಗೆ ಕಾಡಿನಲ್ಲಿ ಇರಬೇಕಾದ ಕಾಡು ಪ್ರಾಣಿಗಳು ಆಹಾರ ಬಯಸಿ ನಾಡಿಗೆ ಲಗ್ಗೆ ಇಟ್ಟಿವೆ. ಸ್ಕಂದಗಿರಿ ಬೆಟ್ಟದ ಪಕ್ಕದಲ್ಲೇ ಇರುವ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಪಾಪಾಗ್ನಿ ಮಠದ ಬಳಿ ಸಾಕಿಕೊಂಡಿರುವ 3 ಸಾಕು ನಾಯಿಗಳನ್ನು ಚಿರತೆ ತಿಂದು ಮುಗಿಸಿದೆ. ಜೊತೆಗೆ ಕಳೆದ ವಾರವಷ್ಟೇ ಬೃಹತ್ ಕರಡಿಯೊಂದು ದೇವಾಲಯದ ಮುಂದೆ ಹಾದು ಹೋಗುವ ದೃಶ್ಯಗಳು ದೇವಾಲಯದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದರಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳು, ಕಳವಾರ ಗ್ರಾಮಸ್ಥರು ಬೆಟ್ಟದ ತಪ್ಪಲಿನಲ್ಲಿ ಓಡಾಡಲು ಭಯ ಪಡುವಂತಾಗಿದೆ. ಪಾಪಾಗ್ನಿ ಮಠ ಸುಮಾರು ಇತಿಹಾಸ ಇರುವಂಥ ಮಠ. ಇಲ್ಲಿ ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಇಲ್ಲಿ 12 ವರ್ಷ ಇದ್ದಂಥ ಸ್ಥಳ ಸ್ಕಂದಗಿರಿ ತಪ್ಪಲಿನಲ್ಲಿರುವಂತಹ ಪಾಪಾಗ್ನಿ ಮಠ. ಇಲ್ಲಿ ಸುಮಾರು ಯಾತ್ರಿಕರು ಬಂದು ಇಲ್ಲಿ ಪೂಜೆ ಬಂದು ಹೋಗ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಈ ನಡುವೆ ಅಂತೂ ಇತ್ತೀಚೆಗೆ ಅಂತೂ ಸುಮಾರು ಭಕ್ತಾದಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಆದ್ದರಿಂದ ಇವು ರಾತ್ರಿ ಸ್ಕಂದಗಿರಿ ಬೆಟ್ಟಕ್ಕೆ ಸುಮಾರು ಜನ ಬರ್ತಾರೆ. ಸುಮಾರು ಎಲ್ಲೆಲ್ಲಿನ ಕಡೆಯಿಂದನೂ ಬರ್ತಾರೆ. 3 ಗಂಟೆಗೆ ಬಂದುಬಿಡ್ತಾರೆ. ಇತ್ತೀಚೆಗೆ ಸುಮಾರು ಕರಡಿ ಮತ್ತು ಚಿರತೆ ಅವಳಿ ಜಾಸ್ತಿ ಆಗೋಗ್ಬಿಟ್ಟೈತೆ. ಮಠದಲ್ಲೇ ಇದ್ದಂತಹ ನಾಯಿನ ಈ ಚಿರತೆ ಈ 3 ತಿಂಗಳಲ್ಲಿ 3 ನಾಯಿಗಳನ್ನ ತಗೊಂಡೋಗಿತ್ತು. ಮೊನ್ನೆ ನೈಟು ಸುಮಾರು CC ಕ್ಯಾಮ್ರಲ್ಲಿ ಸೆರೆ ಆಗೈತೆ. ಕರಡಿ ಬಂದು ಹೋಗೈತೆ. ಇಂಥ ಸ್ಥಳದಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದು ಎಚ್ಚೆತ್ಕೊಬೇಕು. ಇಲ್ಲಿ ಬಂದು ಇಲ್ಲಿ ಭಕ್ತಾದಿಗಳಿಗೆ ಈ ಕಾಡ
ಪ್ರಾಣಿಗಳನ್ನ ರಕ್ಷಿಸಿ ಅವ್ರನ್ನ ಬೇರೆ ಕಡೆ ಬಿಡುವಂಥ ಕೆಲಸ ಮಾಡಬೇಕು. ಅದೇ ರೀತಿ ಕಳವಾರ ಗ್ರಾಮ ಹತ್ರ ಇರೋದ್ರಿಂದ ಜನರು ಇಲ್ಲಿ ಸುಮಾರು ರೈತರು ಕೆಲಸ ಮಾಡ್ತಾರೆ. ರಾತ್ರಿ ಅವರು 5 ಗಂಟೆಗೆ ಬಂದು ಆ ಹೂವು ಎಲ್ಲ ಕಿತ್ಕೊಂಡು ಹೋಗ್ತಾರೆ. ರೈತರಿಗೂ ಭಾಳ ತೊಂದರೆ ಆಗ್ತಾಯಿದೆ, ಭಯಭೀತರಾಗಿದ್ದಾರೆ, ಭಾಳ ಕಷ್ಟ ಆಗ್ತಾಯಿದೆ. ಅದೇ ರೀತಿ ನಾನು ಒಂದಿನ ನಮ್ಮ DFIಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ. ಈ ಥರ ರಾತ್ರಿ 3 ಗಂಟೆಗೆ ಬರ್ತಾರೆ ಅಂತ ಹೇಳಿದರು. 3 ಗಂಟೆಗೆ ಬಂದು ಸ್ಕಂದಗಿರಿಗೆ ಬಂದು ಹತ್ತಾರೆ. ಅದರಿಂದ ನೀವು ಸುಮಾರು ಕಳವಾರ ಗ್ರಾಮದಿಂದ ಪಾಪಾಗನಿ ಮಠದವರೆಗೂ ಒಂದು ಲೈಟ್ ಇಲ್ಲ. ಅದರಿಂದ ಇಲ್ಲಿಂದ ಕಲೆಕ್ಷನ್ ಆಗುತ್ತೆ, ಒಳ್ಳೆ ದುಡ್ಡು ಶೇಖರಣೆ ಆಗುತ್ತೆ. ಅದನ್ನು ಅಲ್ಲಿ ಲೈಟ್ಸ್ ಬೇಕಾಯಿತು, ಲೈಟ್ಸ್ ಹಾಕಿ ಅಂತ ಕೇಳಿದ್ದೀನಿ. ಅದರಿಂದ ದಯವಿಟ್ಟು ಇದನ್ನು ಎಚ್ಚೆತ್ತುಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಮಾಡಬೇಕಾಗಿ ವಿನಂತಿ. ಅಂದಹಾಗೆ ಈ ಸ್ಕಂದಗಿರಿಗೆ ಪ್ರತಿದಿನ ಬೆಂಗಳೂರಿನ ನೂರಾರು ಪ್ರವಾಸಿಗರು ಚಾರಣಕ್ಕೆಂದು ಬರ್ತಾರೆ. ಯಾವುದೇ ರಕ್ಷಣೆ ಇಲ್ಲದೆ ಬೆಟ್ಟವನ್ನು ಹತ್ತಿ ಹೋಗ್ತಾರೆ. ಬೆಟ್ಟದ ಬುಡದಲ್ಲಿ ಪ್ರವಾಸಿಗರ ಚೆಕಿಂಗ್ ವುಡ್ ಹೌಸ್ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಚೆಕ್ ಮಾಡಿ 30-40 ಜನ ಪ್ರವಾಸಿಗರನ್ನು ಗುಂಪು ಮಾಡಿ ಒಂದು ಗೈಡ್ ಕೊಟ್ಟು ಕಳುಹಿಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿರತೆ, ಕರಡಿ ಕಾಡಿಂದ ನಾಡಿಗೆ ಬಂದು ನಾಯಿಗಳನ್ನು ತಿಂದು ಜನಜೀವನ ಅಸ್ತವ್ಯಸ್ತ ಮಾಡಿದ್ದು, ಚಾರಣ ಮಾಡುವ ಪ್ರವಾಸಿಗರಿಗೆ ಯಾವುದೇ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡಬಹುದೆಂಬ ಆತಂಕದಲ್ಲಿದ್ದಾರೆ. ಜಿಲ್ಲಾ ಅರಣ್ಯ ಅಧಿಕಾರಿ ಗಿರೀಶ್ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಸ್ಕಂದಗಿರಿ ಸುತ್ತಮುತ್ತಲ ಬೆಟ್ಟ ಪ್ರದೇಶ ಅದು ಒಳ್ಳೆ ಸಂಪದ್ಭರಿತ ಕಾಡು. ಅಲ್ಲೆಲ್ಲ ಸಾಮಾನ್ಯವಾಗಿ ಅಲ್ಲಿ ವನ್ಯ ಪ್ರಾಣಿಗಳಿರೋಂಥದ್ದು ಅದು ಸ್ವಾಭಾವಿಕ. ಅದು ಈಗ ಅವು ತುಂಬ ಅಳಿವಿನಂಚಲ್ಲಿರುವಂಥ ಪ್ರಾಣಿಗಳು, ಅವುಗೆ ತುಂಬ ರಕ್ಷಣೆ ಇದೆ, ಕಾನೂನಲ್ಲಿ ತುಂಬ ಹೆಚ್ಚಿನ ರಕ್ಷಣೆ ಇರುವಂಥ ಪ್ರಾಣಿಗಳು. ಈಗ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಕ್ರಮ ತೊಗೊತೀವಿ. ಚಿರತೆ ಬಂದಾಗ ಅಥವಾ ಕರಡಿ ಬಂದಾಗ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕು ಅಂತೇಳಿ ನಮ್ಮ ಸಿಬ್ಬಂದಿ ಹೋಗಿ ಅಲ್ಲಿಗೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಭೆ ನಡೆಸ್ಬಿಟ್ಟು ಏನೇನು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು, ಯಾವ ರೀತಿ ಅವುಗಳಿಂದ ಹಾನಿಯಾಗದೇ ಇರೋ ರೀತಿ ನಾವು ಹೇಗೆ ಕ್ರಮ ತಗೋಬೇಕು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ನಾವು. ಅದು ಬರುತ್ತೆ ಅಂದರೆ ಅವು ಎಲ್ಲ ಜಂಪ್ ಮಾಡೋದು ಇದೆಲ್ಲ ಅವುಗಳ ಅಭ್ಯಾಸ. ಅವು ಬಂದೇ ಬರ್ತವೆ. ಯಾವುದೇ ಬೇಲಿ ಹಾಕ್ಬಿಟ್ಟು ನಾವು ವನ್ಯ ಪ್ರಾಣಿನ ತಡೀಲಿಕ್ಕಾಗಲ್ಲ. ಏನಂದರೆ ಕೆಲವು ಮುಂಜಾಗ್ರತೆ ಕ್ರಮ ತಗೋಬೇಕು. ಯಾಕೆಂದರೆ ಏನಂದರೆ ಇವಾಗ ಚಿರತೆಗಳು ಓಡಾಡೋ ಜಾಗದಲ್ಲಿ ಸಣ್ಣ ಮಕ್ಕಳನ್ನು ಆಮೇಲೆ ವೃದ್ಧರು ಎಲ್ಲ ಕೂತ್ಕೊಳ್ಳೋದೆಲ್ಲ ಮಾಡಬಾರ್ದು. ಆಮೇಲೆ ಸಾಕು ಪ್ರಾಣಿಗಳೆಲ್ಲ ಈಸಿಯಾಗಿ ನೈಟ್ ಟೈಮು ಚಿರತೆಗಳಿಗೆ ಸಿಗೋ ರೀತಿಯಲ್ಲಿ ಕಟ್ಟಬಾರ್ದು. ಅದು ಕಟ್ಟಿದರೆ ಆಹಾರಕ್ಕೋಸ್ಕರ ಬರುತ್ತೆ. ಅದೇ ಟೈಮಲ್ಲಿ ಮನುಷ್ಯರು ಏನಾದ್ರು ಎದುರಾಬದ್ರ ಆದರೆ ಅವಾಗ ಸಂಘರ್ಷ ಉಂಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ನಾಯಿಗಳನ್ನ ಸಾಕು ಪ್ರಾಣಿಗಳನ್ನೆಲ್ಲ ಆದಷ್ಟು ಒಳಗಡೆ ಈ ಥರ ಚಿರತೆ ಮೂವ್ಮೆಂಟ್ ಇದ್ದಾಗ ಕೊಟ್ಟಿಗೆ ಒಳಗಡೆ ಮನೆ ಒಳಗಡೆ ಕಟ್ಟಾಕಲಿಕ್ಕೆ ನಾವು ಅಲ್ಲಿ ಜಾಗೃತಿ ಮೂಡಿಸ್ತೀವಿ. ಜನರಿಗೆಲ್ಲ ಭೇಟಿ ಮಾಡಿ ಹೇಳ್ತೀವಿ. ಆಮೇಲೆ ಎಲ್ಲವೂ ಕೂಡ ಮನುಷ್ಯನಿಗೆ ಹಾನಿ ಮಾಡೋವಂಥ ಸ್ವಭಾವ ಹೊಂದಿರಲ್ಲ ಪ್ರಾಣಿಗಳು. ಅವು ನಮಗೆ ಅದನ್ನು ಕಂಡ್ರೆ ಎಷ್ಟು ಭಯ ಇದೆ, ಅವಕ್ಕೂ ಸಹ ನಮ್ಮ ಕಂಡ್ರೆ ಅಷ್ಟೇ ಭಯ ಇರುತ್ತೆ. ಅದರಿಂದ ಯಾವುದೇ ರೀತಿ ಗಾಬರಿ ಆಗೋ ನೆಸಿಟಿ ಇಲ್ಲ. ನಾವು ಅಲ್ಲಿ ಎನಿ ಟೈಮ್ ಯಾವಾಗಲಾರು ಅವ್ರಿಗೆ ಆ ಥರ ತೊಂದರೆ ಆದರೆ ಕೂಡಲೇ ಅರಣ್ಯ ಇಲಾಖೆ ಕರೆ ಮಾಡಿದ್ರೆ ನಮ್ಮ ಸಿಬ್ಬಂದಿ ಹೋಗಿ ಅಲ್ಲಿ ಇರ್ತಾರೆ. ಅವನ್ನ ಸ್ವಲ್ಪ ದೂರ ಕಳಿಸ್ಲಿಕ್ಕೆ ಏನು ಕ್ರಮ ಬೇಕೋ ಅದು ನಾವು ತಗೊಳ್ತೀವಿ. ಒಟ್ಟಾರೆ ಕಾಡು ಪ್ರಾಣಿಗಳು ಆಹಾರ ಬಯಸಿ ಕಾಡಿಂದ ನಾಡಿಗೆ ಬಂದು ನಾಯಿಗಳನ್ನು ಕೊಂದು ತಿಂದಿದ್ದು ಪ್ರವಾಸಿಗರ ಮತ್ತು ಸ್ಥಳೀಯ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಕತ್ತಲಲ್ಲಿ ಮನೆಯಿಂದ ಆಚೆ ಬರಲು ಭಯಭೀತರಾಗಿದ್ದಾರೆ. ಅರಣ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡು ಚಿರತೆಗಳನ್ನು ಹಿಡಿದು ಜನನಿಬಿಡ ಅರಣ್ಯ ಪ್ರದೇಶಗಳಿಗೆ ಬಿಟ್ಟರೆ ಉತ್ತಮ ಎಂದು ಸ್ಥಳೀಯರ ಒತ್ತಾಯವಾಗಿದೆ. ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಸಮೂಹ ಶಿಕ್ಷಣ ಸಂಸ್ಥೆಗಳಿಂದ ಆಪರೇಷನ್ ಸಿಂಧೂರ್ ಯಶಸ್ಸು ಸ್ಮರಿಸುವ ತಿರಂಗ ಯಾತ್ರೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಾಗಾರ್ಜುನ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಭಾರತೀಯ ಸೇನೆಯ ಪರ ಘೋಷಣೆ ಕೂಗಿದರು. ಭಾರತೀಯ ಸೇನಾ ಪಡೆಗಳು ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಸೇನಾ ಪಡೆಗಳ ಪರಾಕ್ರಮ ಸ್ಮರಿಸಿ ಹಾಗೂ ಉಗ್ರವಾದವನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಸಮೂಹ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಇಂದು ತಿರಂಗ ಯಾತ್ರೆ ನಡೆಸಿದವು. ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಭಾರತೀಯ ಸೇನೆ ಮತ್ತು ಭಾರತ ಮಾತೆಯ ಪರ ಘೋಷಣೆಗಳನ್ನು ಕೂಗುತ್ತಾ ರಾಷ್ಟ್ರಧ್ವಜವನ್ನು ಹಿಡಿದು ಸಾಗಿದರು. NSS, NCC ಸೇರಿದಂತೆ ವಿವಿಧ ವಿದ್ಯಾರ್ಥಿ ಸಮೂಹಗಳು ಈ ಜಾಥಾದಲ್ಲಿ ಭಾಗವಹಿಸಿದ್ದು, ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳು ಭಾರತೀಯ ಸೇನೆಯ ಪರ ಘೋಷಣೆಗಳನ್ನು ಕೂಗಿದರು.
ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜ ಹಿಡಿದು ಜಾಥಾ ನಡೆಸಿದರು. ಜಾಥಾದಲ್ಲಿ ದೇಶಭಕ್ತಿ ಸಾರುವ ಹಾಗೂ ಉಗ್ರವಾದವನ್ನು ಖಂಡಿಸುವ ಘೋಷಣೆಗಳು ಮೊಳಗಿದವು. ಈ ವೇಳೆ ಮಾತನಾಡಿದ ನಾಗಾರ್ಜುನ ಕಾಲೇಜಿನ ಎನ್ಸಿಸಿ ಅಧಿಕಾರಿ ಸೈಯದ್ ಮೊಹಮ್ಮದ್ ಅವರು, ದೇಶದ ಮುಂದಿನ ಪ್ರಜೆಗಳಾದ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಮೂಡಬೇಕು. ಇಂದು ದೇಶವನ್ನು ಕಾಯುತ್ತಿರುವ ಸೈನಿಕರು ರಾತ್ರಿ ಹಗಲು ಚಳಿ ಮಳೆ ಎನ್ನದೆ ದೇಶವನ್ನು ಕಾಯುತ್ತಿದ್ದಾರೆ. ಅವರಿಗೆ ಇಡೀ ದೇಶ ನೀಡುತ್ತಿರುವ ಬೆಂಬಲ ರೋಮಾಂಚಕವಾಗಿದೆ. ದೇಶ ಸೇವೆ ಎಂದರೆ ಯುದ್ಧ ಭೂಮಿಯಲ್ಲಿಯೇ ಹೋರಾಟ ನಡೆಸಬೇಕೆಂದೇನಿಲ್ಲ. ನೀವಿರುವ ಸ್ಥಳದಲ್ಲಿಯೇ ದೇಶಭಕ್ತಿ ತೋರಿಸಬಹುದು. ನಮ್ಮ ದೇಶ ಎನ್ನುವ ಅಭಿಮಾನ ಪ್ರತಿಯೊಬ್ಬರಲ್ಲಿಯೂ ಮೂಡಬೇಕಿದ್ದು ಇದು ಸೈನಿಕರಿಗೆ ಉತ್ಸಾಹ ತುಂಬಲಿದೆ ಎಂದರು. ಇನ್ನು ದೇಶದ ಯೋಧರು ಉಗ್ರರನ್ನು ದಮನ ಮಾಡಿರುವುದು ನಾವು ಹಬ್ಬದಂತೆ ಸಂಭ್ರಮಿಸಬೇಕಿದೆ. ಈ ಹಿಂದೆ ನಾವು ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ -15 ಡಿಗ್ರಿ ಕೊರೆಯುವ ಚಳಿಯಲ್ಲಿ ಯುದ್ಧ ಭೂಮಿಯಲ್ಲಿ ಹೋರಾಟ ನಡೆಸಿದ್ದ ಸೇನೆಯ ಶ್ರಮ ಸ್ಮರಿಸಿದ ಅವರು, ಇಂದು ದೇಶದ ಸೈನ್ಯ ಬಲಿಷ್ಠವಾಗಿದ್ದು ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳಿವೆ. ಯಾವುದೇ ದೇಶ ಆಕ್ರಮಣ ಮಾಡಿದರೂ ಹಿಮ್ಮೆಟ್ಟಿಸುವ ಶಕ್ತಿ ಭಾರತಕ್ಕಿದೆ. ಅಗತ್ಯ ಬಿದ್ದರೆ ನಮ್ಮ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಯುದ್ಧದಲ್ಲಿ ಭಾಗವಹಿಸಲು ಸಿದ್ಧರಿದ್ದಾರೆ ಎಂದರು. ಸರ್, ಜೈ ಹಿಂದ್ ಎವ್ರಿವನ್. ನನ್ನ ಹೆಸರು ಸೈಯದ್ ಮೊಹಮ್ಮದ್ ಶಾಕಿನ್ ಅಂತ. ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು NCC ಆಫೀಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಮೇಲು ಉದ್ದೇಶ ಏನಂದರೆ, ನಮ್ಮ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ದೇಶಾಭಿಮಾನ ಮತ್ತು ದೇಶಭಕ್ತಿ ಮತ್ತು ಸರ್ವಧರ್ಮ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಒಂದು ಮೂಡಿಸೋದಕ್ಕೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ವಿ ಸ್ಟ್ಯಾಂಡ್ ವಿತ್ ಇಂಡಿಯನ್ ಆರ್ಮಿ. ಆ ಥರ ಏನಾದರೂ ದೇಶ ಸೇವೆಗೋಸ್ಕರ ನಮ್ಮ NCC ಕ್ಯಾಡೆಟ್ಸೂ ಎಲಿಜಿಬಲ್ ಇರ್ತಾರೆ. ಆ ಥರ ಸಿಚುವೇಶನ್ ಬಂದಾಗ ಡೆಫಿನೆಟ್ಲಿ ನಾವೆಲ್ಲರೂ ದೇಶಕ್ಕೋಸ್ಕರ ಹೋಗಿ ಫೈಟ್ ಮಾಡ್ತೀವಿ. ನಾವು ನಾಗಾರ್ಜುನ ಪದವಿ ಪೂರ್ವ ಕಾಲೇಜು, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಡೆಯಿಂದ ನಮ್ಮ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ವತಿಯಿಂದ ನಾವು ಈ ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮೂಲ ಉದ್ದೇಶ ಅಂತಂತಂದರೆ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂತಹ ಕರೆ ಆಪರೇಷನ್ ಸಿಂಧೂರ್ ಅಂತಕ್ಕಂತಹ ಒಂದು ಕಾರ್ಯಾಚರಣೆಗೋಸ್ಕರ ಇದನ್ನು ಮಾಡ್ತಿದ್ದೀವಿ. ಎಷ್ಟೋ ಜನ ಬಲಿದಾನ ಕೊಟ್ಟಿದ್ದಾರೆ. ಏರ್ಫೋರ್ಸ್ ಅವರಾಗಿರ್ಬೋದು, ನೇವಿ ಆಗಿರ್ಬೋದು, ಆರ್ಮಿ ಅವರಾಗಿರ್ಬೋದು. ಅವ್ರಿಗೆ ಒಂದು ಗೌರವ ಸೂಚಕವಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ನಮಸ್ಕಾರ ಎಲ್ರಿಗೂ. ನಾವು ನಾಗಾರ್ಜುನ ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಿಂದ ಈ ಒಂದು ಆಪರೇಷನ್ ಸಿಂಧೂರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಪಹಲ್ಗಾಮ್ನಲ್ಲಿ ಆದಂತಹ ಈ ಟೆರರಿಸ್ಟ್ ಅಟ್ಯಾಕ್ ಆಗಿ ಎಷ್ಟೊಂದು ಜನ ಸಿವಿಲಿಯನ್ಸು ಸತ್ತಿದ್ದಾರೆ. ಸೊ ಅದನ್ನು ನಾವು ನಮ್ಮ ಸೈನಿಕರ, ನಮ್ಮ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಹೆಮ್ಮೆಯಿಂದ ಅದು ಸಕ್ಸಸ್ಫುಲ್ ಆಗಿ ಆಯಿತು. ಅದಕ್ಕೋಸ್ಕರ ನಾವು ಸೈನಿಕರನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಅನುಮತಿ ಇಲ್ಲದೆ ಪ್ರತಿಷ್ಠಾಪಿಸಿದ ಅಂಬೇಡ್ಕರ್ ಪುತ್ಥಳಿಯನ್ನು ರಾತ್ರೋರಾತ್ರಿ ತೆರವುಗೊಳಿಸಿರುವ ತಾಲೂಕು ಆಡಳಿತ ನಡೆ ವಿರುದ್ಧ ದಲಿತ ಪರ ಸಂಘಟನೆಗಳ ಮುಖಂಡರು ಇಂದು ಚಿಂತಾಮಣಿ ಬಂದ್ಗೆ ಕರೆ ನೀಡಿದ್ದು, ಬಂದ್ ಬಹುತೇಕ ಯಶಸ್ವಿಯಾಯಿತು. ಬೆಳಗ್ಗೆ 8 ಗಂಟೆಗೆ ಚಿಂತಾಮಣಿ ನಗರದ ಜೋಡಿ ರಸ್ತೆ, ಬಾಗೇಪಲ್ಲಿ ರಸ್ತೆ, ಬೆಂಗಳೂರು ರಸ್ತೆ, ಕೋಲಾರ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದು, ದಲಿತ ಮುಖಂಡರು ತಮ್ಮ ಬೈಕ್ಗಳಲ್ಲಿ ಜೈ ಭೀಮ್ ಘೋಷಣೆ ಕೂಗುತ್ತಾ ಅಂಗಡಿಗಳನ್ನು ಬಂದ್ ಮಾಡಿಸಿದರು. ಪೊಲೀಸರು ಬೈಕ್ಗಳಲ್ಲಿ ನಗರದಾದ್ಯಂತ ರೌಂಡ್ಸ್ ಹೊಡೆಯುತ್ತಿದ್ದ ದಲಿತ ಮುಖಂಡರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ನಂತರ ಬಿಡುಗಡೆಗೊಳಿಸಿದರು. ದಲಿತ ಮುಖಂಡರಾದ MV ರಾಮಪ್ಪ, ಸಂತೋಷ್, ಜನಾರ್ದನ್, ವೆಂಕಟರಮಣಪ್ಪ, ನರಸಿಂಹಪ್ಪ ಮತ್ತಿತರರನ್ನು ಬಂಧಿಸಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ, ಚಿಂತಾಮಣಿ ಗ್ರಾಮಾಂತರ ಠಾಣೆ ಹಾಗೂ ನಗರ ಪೊಲೀಸ್ ಠಾಣೆಗಳಿಗೆ ಕರೆದೊಯ್ದರು. ಈ ಮಾಹಿತಿ ದಲಿತ ಸಂಘಟನೆಗಳಿಗೆ ಸಿಕ್ಕಿದ ಕೂಡಲೇ ನಗರದ KSRTC ಬಸ್ ನಿಲ್ದಾಣ ಮುಂಭಾಗದ ವಿನೋಬ ಕಾಲೋನಿ, ತಪ್ಪತೇಶ್ವರ ಕಾಲೋನಿ ವ್ಯಾಪ್ತಿಯ ರಸ್ತೆಯಲ್ಲಿ
ಪೊಲೀಸರ ಜೀಪಿಗೆ ಅಡ್ಡ ಕೂತು ಸಚಿವರ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಬಂಧಿತರನ್ನು ಬಿಡುಗಡೆಗೊಳಿಸುವವರೆಗೂ ರಸ್ತೆಯಿಂದ ಹಿಂಜರಿಯುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಜಿಲ್ಲೆಯ ವಿವಿಧ ಠಾಣೆಯ ಇನ್ಸ್ಪೆಕ್ಟರ್ಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡದಂತೆ ಹೇಳಿದರೂ ಕ್ಯಾರೆ ಎನ್ನದ ದಲಿತ ಪರ ಸಂಘಟನೆಗಳ ಮುಖಂಡರು ಸಚಿವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಿದರು. ಬಂಧಿಸಿದ್ದ ದಲಿತ ಮುಖಂಡರನ್ನು ಬಿಡುಗಡೆಗೊಳಿಸಿದ ನಂತರ ಪ್ರತಿಭಟನೆ ಹಿಂಪಡೆದರು. ನಗರದಲ್ಲಿ ಎಂದಿನಂತೆ ವಾಹನಗಳು ಓಡಾಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಆದರೆ ನಗರದಲ್ಲಿ ಹಲವು ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ಚಿಂತಾಮಣಿ ಬಂದ್ಗೆ ಸಹಕರಿಸಿದರು. ದಲಿತ ಮುಖಂಡ ಕವ್ವಾಲಿ ವೆಂಕಟರಮಣಪ್ಪ, ವಕೀಲ ಗೋಪಿ, ಜನ ಮತ್ತಿತರರು ಮಾತನಾಡಿ, ಸಚಿವರ ಕೈಗೊಂಬೆಗಳಾಗಿ ಕೆಲಸ ಮಾಡುತ್ತಿರುವ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ರಾತ್ರೋರಾತ್ರಿ ಕಳ್ಳರಂತೆ ಅಂಬೇಡ್ಕರ್ ಪ್ರತಿಮೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳ ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಹೆಸರು ಬರುತ್ತದೆ, ಆದರೆ ಅವರಿಗೆ ಮನಸ್ಸಿನಲ್ಲಿಲ್ಲ. ಅಂಬೇಡ್ಕರ್ ಅವರ ಬಗ್ಗೆ ಯಾವುದೇ ಪ್ರೀತಿ ವಿಶ್ವಾಸವಿಲ್ಲ ಎಂದು ಕಿಡಿಕಾರಿದರು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಇಟ್ಟಿದ್ರು, ಆದರೆ ಅದನ್ನು ಕೋರ್ಟಿಂದ ಆದೇಶ ಆಗಿದೆ ಅಂತ ಹೇಳಿಬಿಟ್ಟು ಸುಳ್ಳು ಮಾಹಿತಿಯನ್ನು ಕೊಟ್ಟು ಅಲ್ಲನ್ನು ರಾತ್ರೋರಾತ್ರಿ ಯಾವುದೋ ಒಂದು ದೊಡ್ಡ ಭಯೋತ್ಪಾದಕ ಕಾರ್ಯಾಚರಣೆ ಮಾಡ್ದಂಗೆ ಮೊನ್ನೆ 20ನೇ ತಾರೀಕು ನೈಟು 2 ಗಂಟೆಗೆ ಅದನ್ನು JCB ಮುಖಾಂತರ ಸ್ಕೂಲ್ ಕಾಂಪೌಂಡ್ನ ಹೊಡೆದಾಕಿ ದೊಡ್ಡ ಕಾರ್ಯಾಚರಣೆ ಮಾಡೋ ಥರ ಹೋಗಿ ಅದನ್ನು ಕಿತ್ತು ಅಲ್ಲೇನು ಮಾಡಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಧ್ವಂಸನೂ ಮಾಡಿರ್ಬೋದು, ಅದನ್ನ ಮತ್ತೆ ತೆಗೆದು ಅಲ್ಲಿಂದ ಫುಲ್ ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿ ಖಾಲಿ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಪ್ರತಿಮೆ ಅನುಷ್ಠಾನ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡಿದ್ರು. ಆವಾಗ ಪರ್ಮಿಷನ್ಗೆ ನಾವು MOU ಮಾಡಬೇಕಾದ್ರೆ ಅಲ್ಲೇನಾಗಿದೆ, ನಾವು ನಕಾಶೆಯಲ್ಲಿ ಅದನ್ನು ಅದನ್ನ ತುಂಬ ಸ್ಪಷ್ಟವಾಗಿ ಅದು ನಮೂದಿಸಿ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮಾಡ್ತೀವಿ ಅಂತೇಳಿ, ಜೊತೆಗೆ ಅಲ್ಲಿ PEO ಮತ್ತು SDMC ಇವ್ರದ್ದೆಲ್ಲ ಸಂಪೂರ್ಣವಾಗಿ ಸಹಿಯಲ್ಲಾಗಿತ್ತು. ಆ ಮುಖಾಂತರ ನಾವು ಅಲ್ಲಿ ಮಾಡಬೇಕು ಅಂದ್ಕೊಂಡು ನಾವು ಅನುಮತಿಗಾಗಿ ಕೂಡ ಕೇಳಿದ್ವಿ. ಆದರೆ ರಾತ್ರೋರಾತ್ರಿ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಅಲ್ಲಿ ಈ ಕ್ಷೇತ್ರದ ಸಚಿವರು ಅಂಬೇಡ್ಕರ್ ವಿರೋಧಿ ಧೋರಣೆ ಮಾಡುತ್ತಿದ್ದರೂ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ದಲಿತರು ಸಚಿವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ಯಾವ ಸ್ಥಳದಿಂದ ಅಂಬೇಡ್ಕರ್ ಅವರ ಪ್ರತಿಮೆ ತೆರವು ಮಾಡಲಾಗಿದೆ ಅದೇ ಸ್ಥಳದಲ್ಲೇ ಮತ್ತೆ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ ಮಾಡದಿದ್ದರೆ ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಯುವತಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕರಳಪುರ ಗ್ರಾಮದಲ್ಲಿ ನಡೆದಿದೆ. ಮಡುವಿನಹಳ್ಳಿ ಗ್ರಾಮದ ಮಹದೇವ ಶೆಟ್ಟಿ ಎಂಬುವವರ ಮಗಳಾದ ಕರಳಪುರ ಗ್ರಾಮಕ್ಕೆ ವಿವಾಹವಾಗಿದ್ದ 25 ವರ್ಷದ ಮಹಾದೇವಿ ಮೃತ ಯುವತಿಯಾಗಿದ್ದು, ಸಾವಿನ ಸುತ್ತ ಅನುಮಾನಗಳು ವ್ಯಕ್ತವಾಗಿವೆ. ಮೂರು ವರ್ಷದ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಮಗಳು ಇನ್ನಿಲ್ಲ ಅನ್ನೋ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ್ದ ಪೋಷಕರು ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಯುವತಿ ಸಾವಿಗೆ ಗಂಡನೇ ಕಾರಣ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಬುಧವಾರ ದೊಡ್ಡ ಹೈಡ್ರಾಮಾನೇ ನಡೆಯಿತು.
ಮಂಗಳವಾರ ಇಡೀ ಕರಳಪುರ ಗ್ರಾಮ ಸಂಭ್ರಮ ಸಡಗರದಲ್ಲಿತ್ತು. ಗ್ರಾಮದಲ್ಲಿ ಆಯೋಜಿಸಿದ್ದ ನಾಟಕ ನೋಡಿ ಖುಷಿಯಾಗಿದ್ದ ಗ್ರಾಮದಲ್ಲಿ ಬುಧವಾರ ಸೂತಕ ಛಾಯೆ ಆವರಿಸಿತು. ಕರಳಪುರ ಗ್ರಾಮದ ಕಾಂತ ಎಂಬ ಯುವಕನ ಜೊತೆ ಪ್ರೀತಿಸಿ ಕೊನೆಗೆ ಮನೆಯವರನ್ನು ಒಪ್ಪಿಸಿ 5 ವರ್ಷದ ಹಿಂದೆ ಸಪ್ತಪದಿ ತುಡಿದಿದ್ದ ಮಹಾದೇವಿ ಬುಧವಾರ ಬೆಳಿಗ್ಗೆ ನೇಣಿಗೆ ಶರಣಾಗಿದ್ದಾಳೆ. ಮಹಾದೇವಿ ಸಾವಿಗೆ ಗಂಡ ಕಾಂತ ಕಾರಣ ಎಂಬ ಆರೋಪಗಳು ಕೇಳಿಬಂದಿದ್ದು, ಆತನ ದೌರ್ಜನ್ಯ ಅಥವಾ ಆತನೇ ಕೊಲೆ ಮಾಡಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಮೃತ ಮಹಾದೇವಿ ಪೋಷಕರು ಮತ್ತು ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಬಹುತೇಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ದೂರು ಕೇಳಿ ಬಂದ ಕಾರಣ ಸ್ಥಳಕ್ಕಾಗಮಿಸಿದ ನಂಜನಗೂಡು ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮೃತ ಮಹಾದೇವಿ ಶರೀರವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸಾವಿನ ಸುದ್ದಿ ತಿಳಿದು ಗ್ರಾಮಸ್ಥರು ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ಸಾವಿನ ಹಿಂದೆ ನಾನಾ ಅಂತೆ-ಕಂತೆಗಳು ವ್ಯಕ್ತವಾಗುತ್ತಿದ್ದವು. ನಿನ್ನೆವರೆಗೂ ಚೆನ್ನಾಗಿದ್ದು ಬೆಳಗಾಗುವಷ್ಟರಲ್ಲಿ ಸಾವಿಗೆ ಶರಣಾಗಿದ್ದಾಳೆ ಅನ್ನೋದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಕೆಲವರು ಇದು ಕೊಲೆ ಅನ್ನೋ ಮಾತುಗಳನ್ನಾಡುತ್ತಿದ್ರೆ, ಇನ್ನು ಕೆಲವರು ಗಂಡ ಕಾಂತನ ಹಿಂಸೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಮಾತನಾಡಿಕೊಳ್ಳುತ್ತಿದ್ದರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಎಸ್ಐ ಸುನೀಲ್ ಕುಮಾರ್, ಎಎಸ್ಐ ನಾಗರಾಜು ಹಾಗೂ ಸಿಬ್ಬಂದಿ ಮೃತ ಯುವತಿಯ ಪೋಷಕರನ್ನು ಭೇಟಿ ಮಾಡಿ ಹೇಳಿಕೆ ದಾಖಲಿಸಿಕೊಂಡರು. ಪೋಷಕರು ಕೊಟ್ಟ ದೂರಿನನ್ವಯ ಪರಿಸ್ಥಿತಿ ತಿಳಿಗೊಳಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಬಡ ರೋಗಿಗಳಿಗೆ ಹಣ್ಣು ಆಹಾರ ವಿತರಣೆ ಮಾಡುವ ಮೂಲಕ ರಾಜಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ತಮ್ಮ 35ನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡರು. ದೊಡ್ಡಬಳ್ಳಾಪುರ ಆಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ಮತ್ತು ಇತರೆ ಪದಾರ್ಥಗಳು ಹೊಂದಿರುವ ಕಿಟ್ ವಿತರಣೆ ಮಾಡಿ ರಾಜಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆಗೂಡಿ ಬಡ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಾಗೂ ಇತರೆ ಆಹಾರ ಪದಾರ್ಥಗಳು ಒಳಗೊಂಡ ಕಿಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದೇನೆ. ಮುಂದೆಯೂ ಇದೇ ರೀತಿ ಸಾರ್ವಜನಿಕರ ಸೇವೆ ಮಾಡುವ ಮೂಲಕ ವಿಶೇಷ ದಿನಗಳನ್ನು ಆಚರಿಸಲಾಗುವುದು ಎಂದರು. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಬಡ ರೋಗಿಗಳಿಗೆ ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಆದಂಥ ದೊಡ್ಡಬಳ್ಳಾಪುರದಲ್ಲಿ ಏನು ನಾವು ದುಡ್ಡು ಕಾಸನ್ನು ಆಚೆ ಕಡೆ ಎಷ್ಟೇ ಖರ್ಚು ಮಾಡಿದ್ರು ಅದು ನಮಗೆ ಲೆಕ್ಕ ಸಿಗೋದಿಲ್ಲ. ಇವತ್ತಿನ ದಿವಸದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಇದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರತಿ ವರ್ಷವನ್ನು ಆಚರಣೆ ಮಾಡಿಕೊಂಡು 4 ಜನಕ್ಕೆ ನಮ್ಮ ಕಡೆಯಿಂದ ಬಡ ರೋಗಿಗಳಿಗೆ ಸಹಾಯ ಆಗುತ್ತೆ ಅಂದ್ಬಿಟ್ಟು ಇವತ್ತು ನನ್ನ ಸ್ನೇಹಿತರೊಂದಿಗೆ ನಮ್ಮ ಪಂಚಾಯಿತಿ ರಾಜಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ಎಲ್ಲ ಬಂದು ಇವತ್ತಿನ ದಿವಸದಲ್ಲಿ ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊಂಡಿದ್ದೀನಿ ನನ್ನ ಸ್ನೇಹಿತರೊಂದಿಗೆ. ಇನ್ನು ಜೆಡಿಎಸ್ ಮುಖಂಡ ಹರೀಶ್ ಮಾತನಾಡಿ, ಸ್ನೇಹಿತರಾದ ಶಿವಕುಮಾರ್ ತಮ್ಮ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಹಲವಾರು ಸೇವಾ ಕಾರ್ಯಗಳ ಮೂಲಕ ಆಚರಿಸಿಕೊಳ್ಳುತ್ತಿರುವುದು ಸಂತಸ ತಂದಿದೆ. ಅವರಿಂದ ಮತ್ತಷ್ಟು ಸಮಾಜಕ್ಕೆ ಉತ್ತಮ ಕಾರ್ಯಗಳನ್ನು ಮಾಡುವಂತೆ ಭಗವಂತ ಆಶೀರ್ವದಿಸಲಿ ಎಂದು ಹಾರೈಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು 3 ದಿನಗಳೊಳಗೆ ಬಂಧಿಸಬೇಕು. ಇಲ್ಲದಿದ್ದಲ್ಲಿ ತಾಲೂಕಿನಾದ್ಯಂತ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ತಾಲೂಕು ಆಡಳಿತಕ್ಕೆ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ ನೀಡಿದೆ. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರಿಗೆ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಲ್ಲಿ ತಾಲೂಕು ಆಡಳಿತ ಅನುಸರಿಸುತ್ತಿರುವ ವಿಳಂಬ ನೀತಿ ವಿರೋಧಿಸಿ ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಮನವಿ ಸಲ್ಲಿಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಮಾತನಾಡಿ, ಘಟನೆ ನಡೆದು 1 ವಾರ ಕಳೆದರೂ ಕಿಡಿಗೇಡಿಗಳನ್ನು ಪೊಲೀಸ್ ಇಲಾಖೆ ಬಂಧಿಸುವಲ್ಲಿ ವಿಫಲವಾಗಿದೆ. ನಿಜವಾದ ಆರೋಪಿಗಳನ್ನು ಬಂಧಿಸಬೇಕು. ತಾಲೂಕಿನಲ್ಲಿ ಜನರು ಸಂಘಟಕರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಇಂತಹ ಅಪಮಾನ ನಡೆಯಲು ಪ್ರಮುಖವಾಗಿ ಪೊಲೀಸ್ ಇಲಾಖೆಯ ವೈಫಲ್ಯ ಕಾರಣವಾಗಿದೆ. ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಿಸಿ ಕ್ಯಾಮೆರಾ ವಿಚಾರದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ವಿರುದ್ಧವೂ ಕ್ರಮ ಜರುಗಿಸಬೇಕು. 3 ದಿನಗಳ ಒಳಗಾಗಿ ಕಿಡಿಗೇಡಿಗಳನ್ನು ಬಂಧಿಸದಿದ್ದರೆ ನಂಜನಗೂಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇಲ್ಲಿ ಪತ್ತೆ ಆಗುತ್ತೆ ಅಂತ ಪ್ರಯತ್ನ ಮಾಡಿದಾಗ ನಾವು ಯಾವೆಲ್ಲ ಹೇಳ್ತಿದ್ರಿ 1 hour 2 hours ಆಗ್ಬೋದು ಅಂತ ಹೇಳಿ ಅದು ಆಗಲಿಲ್ಲ. ಸಪೋರ್ಟ್ ಮಾಡಲಿಲ್ಲ, ಸಾಫ್ಟ್ವೇರ್ ಸಪೋರ್ಟ್ ಮಾಡಲಿಲ್ಲ. ಸೊ ಅದು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುತ್ತೆ, ಬೇರೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಸಾಫ್ಟ್ವೇರ್ ಯಾವುದೋ ಒಂದು ಕಂಡುಹಿಡಿಯೋಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಬರುತ್ತೆ. ಸೊ ಈ ರೀತಿಯಾದಂಥ ಒಂದು ತನಿಖಾ ಹಂತದಲ್ಲಿ ಅಡೆತಡೆಗಳಾಗೋದ್ರಿಂದ ನಮಗೆ ಸ್ವಲ್ಪ ವಿಳಂಬ ಆಗಿದೆ ಹೊರತು ನಾವೇ ಪರ್ಪಸ್ಫುಲಿ ಯಾವುದೇ ರೀತಿಯಾದಂಥ ವಿಳಂಬ ನೀತಿಯನ್ನು ನಾವು ಅನುಸರಿಸಿಲ್ಲ. ಈ ಕೇಸಲ್ಲಿ ಬೇರೆ ಎಲ್ಲ ಕೇಸ್ಗಳಿಗಿಂತ ನಾವು ಹೆಚ್ಚಿನ ಮಹತ್ವವನ್ನು ಈ ಕೇಸಿಗೆ ಕೊಟ್ಟು ನಾವು ಪತ್ತೆ ಕಾರ್ಯದಲ್ಲಿ ನಿರತರಾಗಿದ್ದೇವೆ ಅಂತ ಹೇಳಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಹಲ್ಲರೆ ಪ್ರಕರಣಗಳನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ತಾಲೂಕು ಆಡಳಿತ ಮಲತಾಯಿ ಧೋರಣೆ ಮಾಡುತ್ತಿದೆ. ರಾಷ್ಟ್ರ ನಾಯಕರಿಗೆ ಅಪಮಾನವಾಗಿದ್ದರೂ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಘಟನೆ ನಡೆದ 24 ಗಂಟೆಯ ಒಳಗೆ ಕಿಡಿಗೇಡಿಗಳನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಬಂಧಿಸಬೇಕಿತ್ತು. ಆದರೆ 7 ದಿನ ಕಳೆದರೂ ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ. 3 ದಿನದ ಒಳಗೆ ಕಿಡಿಗೇಡಿಗಳನ್ನು ಬಂಧಿಸದಿದ್ದಲ್ಲಿ ತಾಲೂಕಿನಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ. ಪ್ರತಿಭಟನೆ ಎದುರಿಸಲು ತಾಲೂಕು ಆಡಳಿತ ಸಿದ್ಧವಾಗಿರಿ ಎಂದು ಎಚ್ಚರಿಕೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಸಾಲ ಮಾಡಿ ಮದುವೆ ಆಗಬೇಡಿ, ಸರಳವಾಗಿ ಮದುವೆ ಆಗುವ ಮೂಲಕ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಹೇಳಿದರು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಆವರಣದಲ್ಲಿ ಜಿಲ್ಲಾಡಳಿತ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಅವರು, ಮದುವೆಗೆ ದುಂದು ವೆಚ್ಚ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿರುವುದನ್ನು ತಪ್ಪಿಸಲು ಆರಂಭಿಸಿರುವ ಯೋಜನೆ ಇದಾಗಿದೆ. ಮಾಂಗಲ್ಯ ಭಾಗ್ಯ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. 2020ರಿಂದ ಮಾಂಗಲ್ಯ ಭಾಗ್ಯ ಯೋಜನೆ ಪ್ರಾರಂಭವಾಯಿತು ಎಂದರು. ಸಾಲ ಮಾಡಿ ಮದುವೆ ಮಾಡಲು ಹೋಗಬಾರದು. ಅದ್ದೂರಿ ಆಡಂಬರದ ಮದುವೆ ಮಾಡಿ ಸಾಲ ಮಾಡಿ ಅದನ್ನು ತೀರಿಸಲು ಕಷ್ಟಪಡುವುದು ಬೇಡ. ಈ ರೀತಿ ಸರಳವಾಗಿ ಮದುವೆ ಆಗುವುದರಿಂದ ಆರ್ಥಿಕವಾಗಿ ಹಣ ಉಳಿತಾಯ ಆಗಿ ಈ ಹಣವನ್ನು ಬೇರೆ ಕಾರ್ಯಗಳಿಗೆ ಬಳಸಿಕೊಳ್ಳಿ. ಈ ಬಾರಿ 24 ಜೋಡಿಗಳು ಸಾಮೂಹಿಕ ವಿವಾಹ ಆಗಿದ್ದು, ಮುಂದಿನ ವರ್ಷ ಕನಿಷ್ಠ 100 ಜೋಡಿಗಳು ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗಬೇಕು ಎಂದರು. ಸಾಲ ಮಾಡೋದು ಮತ್ತೊಂದು, ಸಮಾಜಕ್ಕೋಸ್ಕರ ನಾವು ಒಂದು ಮರ್ಯಾದೆ ಉಳಿಸ್ಕೋಬೇಕು, ನಮ್ಮ ಮಕ್ಕಳು ಮದುವೆ ಮಾಡಲಿಲ್ಲ ಅಂತ ಜನಗಳ ಆಡ್ತಾರೆ ಅಂತ ಹೇಳಿ ಸಾಲ ಮಾಡೋದು ಅದು ಎರಡನೇದು. ಈ ಎರಡಕ್ಕೆ ಉದಾಹರಣೆ ನೋಡಿ, ಏನು ನೀವು ಬದುಕಲಿಕ್ಕೋಸ್ಕರ ನಿಮ್ಮ ಜೀವನೇ ಹೊರಟೋಗುತ್ತೆ ಅನ್ನೋ ಟೈಮ್ನಲ್ಲಿ ಸಾಲ ಮಾಡೋದು ಓಕೆ, ಅಟ್ಲೀಸ್ಟ್ ನೀವು ಸಾಲ ಮಾಡಿದ್ರೆ ಬದುಕ್ತೀರಿ, ಅದು ತೀರಿಸ್ತೀರಿ. ಆದರೆ ಈ ಸಮಾಜಕ್ಕೋಸ್ಕರ ನಮ್ಮ ಒಂದು ಮದುವೆ ಮಾಡಲಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ, ಆ ಥರ ಹೇಳಿ ಸಾಲ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ. ಸೊ ಅದರಿಂದ ಯಾರೇ ಬಡವರು ನೀವು ಸಾಲ ಮಾಡಿ ಮದುವೆ ಮಾಡಲಿಕ್ಕೆ ಹೋಗ್ಬೇಕು. ಅದರಂತ ಒಂದು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನೀವು ಅದೇ ದುಡ್ಡನ್ನ ಇಟ್ಕೊಂಡು ನೀವು ಜೀವನವನ್ನು ಬೇರೆ ತರ ರೂಪಿಸ್ಕೋಬಹುದು. ಈ ರೀತಿಯ ಸರಳ ವಿವಾಹದಲ್ಲಿ ಮದುವೆ ಆದಾಗ ನಿಮಗೆ ನೋಡಿ ಅಷ್ಟು ದುಡ್ಡು ಉಳಿತಾಯ ಆಗುತ್ತೆ, ನೀವು ಸಾಲ ಮಾಡೋದು ತಪ್ಪುತ್ತೆ. ಮತ್ತೆ ನೀವು ಹೊಸದಾಗಿ ಮದುವೆಯಾಗ ಜೋಡಿಗಳಿಗೆ ಪ್ರೆಷರ್ ಹಾಕೋದು ತಪ್ಪುತ್ತೆ. ನಿಮ್ಮ ಮದುವೆಗೆ ಸಾಲ ಮಾಡೋದು ಅಂತ ಹೇಳಿ ಮಾತಾಡೋದು ತಪ್ಪುತ್ತೆ. ಅವ್ರ ಜೀವನ ಚೆನ್ನಾಗಿರುತ್ತೆ. ಸೊ ಅದರಿಂದ ಇವತ್ತೇನು 24 ಜೋಡಿಗಳಾಗಿದ್ದಾರೆ. ಇದೇ ತರ ನನ್ನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಡವರು ಸಹ ಎಲ್ಲೂ ಸಾಲ ಮಾಡಬಾರ್ದು. ಮೈಸೂರು ಜಿಲ್ಲೆಯಲ್ಲಿ ಯಾರು ಸಾಲ ಮಾಡಿ ಮದುವೆ ಮಾಡಬೇಕು. ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಶ್ರೀಕಂಠೇಶ್ವರ ದೇವಾಲಯದ ಜಗದೀಶ್ ಕುಮಾರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಟಿಕೆ ಹರೀಶ್, ವೃತ್ತ ನಿರೀಕ್ಷಕ ರವೀಂದ್ರ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗುಡಿಬಂಡೆಯಿಂದ ಗ್ರಾಮೀಣ ಭಾಗಕ್ಕೆ ತೆರಳಲು ಪ್ರತಿನಿತ್ಯ ಕಿರಿಕಿರಿ ಅನುಭವಿಸುತ್ತಿದ್ದ ರಾಮಪಟ್ಟಣ ರಸ್ತೆ ಅಗಲೀಕರಣ ಮಾಡಲು ಅಧಿಕಾರಿಗಳು ಅಳತೆ ಮಾಡುತ್ತಿದ್ದಾಗ ರಸ್ತೆ ಬದಿಯ ಮನೆ ಮಾಲೀಕರು ಪರಿಹಾರ ನೀಡದೆ ಅಗಲೀಕರಣ ಮಾಡದಂತೆ ಅಳತೆ ಕಾರ್ಯವನ್ನು ತಡೆದ ಘಟನೆ ಇಂದು ನಡೆದಿದೆ. ಗುಡಿಬಂಡೆ ರಾಮಪಟ್ಟಣ ರಸ್ತೆಯಲ್ಲಿ ಪಂಚಾಯಿತಿ ಮುಖ್ಯಾಧಿಕಾರಿ ಸಬಾಶಿರೀನಾ ಮತ್ತು ಅಧ್ಯಕ್ಷ ಎ ವಿಕಾಸ್ ಪಿಡ್ಲೋಡಿ ಸಿಬ್ಬಂದಿಯೊಂದಿಗೆ ರಾಮಪಟ್ಟಣ ರಸ್ತೆ ಮಧ್ಯಭಾಗದಿಂದ 20 ಅಡಿಗಳಂತೆ ರಸ್ತೆ ಅಗಲೀಕರಣ ಮಾಡಲು ಅಳತೆ ಕಾರ್ಯ ಮಾಡಿ ಗುರುತು ಹಾಕುತ್ತಿದ್ದಾಗ ರಸ್ತೆ ಬದಿ ಮನೆ ಮಾಲೀಕರು ನೋಟಿಸ್ ನೀಡದೆ ಅಳತೆ ಮಾಡುತ್ತಿದ್ದೀರಿ, ಮೊದಲು ಪರಿಹಾರ ನೀಡಿ ನಂತರ ಅಳತೆ ಮಾಡಿ, ರಸ್ತೆ ಅಗಲೀಕರಣ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿ ಅಳತೆ ನಿಲ್ಲಿಸಿದರು. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಸಾರ್ವಜನಿಕರಿಗೆ ಕಾನೂನು ತಿಳಿ ಹೇಳಿದರು. ಈಗಾಗಲೇ ರಾಮಪಟ್ಟಣ ರಸ್ತೆ ಅಭಿವೃದ್ಧಿಗಾಗಿ 5 ಕೋಟಿ ಅನುದಾನ ಬಿಡುಗಡೆ ಮಾಡಿ ಶಾಸಕರು ಭೂಮಿ ಪೂಜೆ ಮಾಡಿದ್ದಾರೆ. ಸ್ಥಳೀಯರು ಪರಿಹಾರ ನೀಡಿ ರಸ್ತೆ ಅಗಲೀಕರಣ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಅಳತೆ ಕಾರ್ಯ ತಡೆಯುತ್ತಿದ್ದಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಾಹಿತಿಯನ್ನು ಶಾಸಕರಿಗೆ ಮುಟ್ಟಿಸಿ ತಾತ್ಕಾಲಿಕವಾಗಿ ಅಳತೆ ಕಾರ್ಯ ನಿಲ್ಲಿಸಿದ್ದಾರೆ. ರಸ್ತೆ ಅಗಲೀಕರಣಕ್ಕೆ ಹೋಗುವ ಮನೆ ಮಾಲೀಕರಿಗೆ ಪರಿಹಾರ ನೀಡಬೇಕು, ಉಚಿತವಾಗಿ ನಿವೇಶನ ನೀಡಬೇಕು, ನೋಟಿಸ್ ನೀಡದೆ ಅಳತೆ ಕಾರ್ಯ ಹೇಗೆ ಮಾಡುತ್ತೀರಿ ಎಂಬ ಪ್ರಶ್ನೆಗಳನ್ನು ಮನೆ ಮಾಲೀಕರು ಅಧಿಕಾರಿಗಳಿಗೆ ಕೇಳುತ್ತಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಗರ ಶಾಖೆಯ ಸಂಚಾಲಕರಾಗಿರ್ತೀನಿ. 11ನೇ ವಾರ್ಡು ಸ್ಥಳೀಯ ಆಗಿರ್ತೀನಿ. ಇವತ್ತು ನಾವು ಪ್ರತಿಭಟನೆ ಮಾಡೋ ಕಾರಣ ಏನು ಅಂದರೆ, ಏಕಾಏಕಿ ನಮ್ಮ ಮುನ್ಸಿಪಲ್ ಆಫೀಸ್ ಅವರು
ಏಕಾಏಕಿ ರಸ್ತೆ ಅಗಲೀಕರಣದ್ದು ಮಾರ್ಕಿಂಗ್ ಮಾಡೋಕ್ಕೆ ಬಂದಿದ್ದರು 11ನೇ ವಾರ್ಡಲ್ಲಿ ರಾಮಪಟ್ಟಣ ರೋಡಲ್ಲಿ. ಯಾಕೆ ಸ್ವಾಮಿ ನೀವು ಈ ರೀತಿ ಮಾರ್ಕ್ಗಳು ಮಾಡ್ತಾಯಿದ್ದೀರಾ? ನಿಮ್ಮ ಹತ್ರ ಆದೇಶ ಇದೆಯಾ? ನೀವು ಯಾವ ಕಡೆಯಿಂದ ಬಂದಿದ್ದೀರಾ? PWD ಅವರ ಯಾರು ಅಂತೇಳ್ಬಿಟ್ಟು ಕೇಳಿದಾಗ ಅವರು ನಮಗೆ ಉಡಾಪೆ ಉತ್ತರವನ್ನು ಹೇಳಿರ್ತಾರೆ. ಅದಕ್ಕೆ ಅದು ಅಲ್ದಂಗೆ PWD ಅವರು ಅಂತೇಳಿ ಹೇಳ್ಕೊಂಡು ಇವ್ರನ್ನ ಹುಡುಗರನ್ನ ಇಟ್ಕೊಂಡಿದ್ರು ಕೆಲಸಕ್ಕೆ. ಅವ್ರುಗಳನ್ನ ನಾವು ಕೇಳಿದೆ, ನೋಡಿ ಸ್ವಾಮಿ ನೀವು ಯಾರ ಕಡೆಯಿಂದ ಬಂದಿದ್ದೀರಾ, ನೀವು ಯಾರು ಅಂತ ಕೇಳಿದಾಗ ನಾವು ಕೂಲಿಗೆ ಬಂದಿರೋ ಫಸ್ಟು PWD ಅಂತೇಳ್ಬಿಟ್ಟು ಅವ್ರ ಮೇಲೆ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು ಪಿಡ್ಲೂಡಿ ಇಲಾಖೆ ನಿಯಮಗಳ ಪ್ರಕಾರ ರಸ್ತೆ ಮಧ್ಯಭಾಗದಿಂದ 43 ಅಡಿಗಳನ್ನು ಅಗಲೀಕರಣ ಮಾಡಬೇಕು. ಆದರೆ 43 ಅಡಿ ಅಗಲೀಕರಣ ಮಾಡಿದರೆ ಹೆಚ್ಚು ಮನೆಗಳು ಹೋಗುತ್ತವೆ. ಹಾಗಾಗಿ ರಸ್ತೆ ಮಧ್ಯಭಾಗದಿಂದ ಕೇವಲ 20 ಅಡಿ ರಸ್ತೆ ಅಗಲೀಕರಣ ಮಾಡುತ್ತಿದ್ದೇವೆ. ಒಂದು ವೇಳೆ ನಿಲ್ಲಿಸಿದರೆ ಪಿಡ್ಲೂಡಿ ಇಲಾಖೆ ನಿಯಮಗಳ ಪ್ರಕಾರ ರಸ್ತೆ ಮಧ್ಯಭಾಗದಿಂದ 43 ಅಡಿಗಳನ್ನು ತೆರವು ಮಾಡಬೇಕಾಗುತ್ತದೆ ಎಂದರು. ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ರಾಮಪಟ್ಟಣ ರಸ್ತೆಯಲ್ಲಿ ಜನರು ಕಿರಿಕಿರಿ ಅನುಭವಿಸುತ್ತಿದ್ದು, ಕೂಡಲೇ ರಸ್ತೆ ಅಗಲೀಕರಣ ಮಾಡಿ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಗುಡಿಬಂಡೆ ಪಟ್ಟಣದ ಸಂತೆ ಬೀದಿಯ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ತಿರುಮಲ ತಿರುಪತಿ ದೇವಾಲಯದಿಂದ ರೇಷ್ಮೆ ಪೀತಾಂಬರಗಳ ಸಮರ್ಪಣೆ ಇಂದು ನಡೆಯಿತು. ತಿರುಪತಿ ಪ್ರಧಾನ ಅರ್ಚಕ ಶೇಷಾದ್ರಿ ಅಯ್ಯಂಗಾರ್ ಅವರ ಸಹಾಯಕ ಅರ್ಚಕ ಬಾಲಾಜಿ ಅಯ್ಯಂಗಾರ್ ನೇತೃತ್ವದಲ್ಲಿ ಗುಡಿಬಂಡೆ ತಾಲೂಕಿನ ವೆಂಕಟರಮಣ ಸ್ವಾಮಿ ದೇವಾಲಯ ಸೇರಿದಂತೆ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ದೇವಾಲಯಗಳಿಗೆ ಟಿಟಿಡಿಯಿಂದ ರೇಷ್ಮೆ ವಸ್ತ್ರ ಹಾಗೂ ವಜ್ರಖಚಿತ ನಾಮ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೇಷ್ಮೆ ವಸ್ತ್ರ ಸಮರ್ಪಣೆ ಮಹೋತ್ಸವದಲ್ಲಿ ಟಿಟಿಡಿ ದೇವಾಲಯದಿಂದ ಶುದ್ಧ ರೇಷ್ಮೆ ಪಂಚೆ ಹಾಗೂ ವಜ್ರದ ನಾಮ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದೇವೆ ಎಂದರು. ಈ ದೇವಾಲಯ ಪುನಶ್ಚೇತನಕ್ಕೆ ಟಿಟಿಡಿಯಿಂದ ಗೌರವ ಮರ್ಯಾದೆ ನೀಡಬೇಕೆಂದು ಟಿಟಿಡಿಯಲ್ಲಿ ಮನವಿ ಮಾಡುತ್ತೇವೆ. ಇದಕ್ಕೆ ಗುಡಿಬಂಡೆ ಭಕ್ತರ ಸಹಕಾರ ಬೇಕಿದೆ. ಈ ದೇವಾಲಯದಲ್ಲಿ ಅತ್ಯಂತ ದೊಡ್ಡ ಗೋಪುರ ಕಟ್ಟಿದ್ದಾರೆ. ಇಲ್ಲಿ ರಥೋತ್ಸವ, ಕಲ್ಯಾಣೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಇದು ಸಂತೋಷದ ವಿಷಯ ಎಂದರು. ಓಂ ನಮೋ ವೆಂಕಟೇಶಾಯ. ಇಂದು ವಿಶೇಷವಾಗಿ ಗುಡಿಬಂಡೆ ತಾಲೂಕಿನಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಿರುಮಲ ತಿರುಪತಿ ದೇವಸ್ಥಾನದಿಂದ ಪಟ್ಟುವಸ್ತ್ರ ಸಮರ್ಪಣಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದ ಮಹಾನ್ ವ್ಯಕ್ತಿಗಳು ಗುಡಿಬಂಡೆ ತಾಲೂಕಿನವರು, ಈ ದೇವಸ್ಥಾನದ ಟ್ರಸ್ಟಿ ಮತ್ತು ಈ ದೇವಸ್ಥಾನದ ಧರ್ಮಾಧಿಕಾರಿಗಳು, ಈ ದೇವಸ್ಥಾನದ ಮುಜರಾಯಿ ಅವರು, ಈ ದೇವಸ್ಥಾನಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಂಥವರು ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಪಟ್ಟುವಸ್ತ್ರ ಸಮರ್ಪಣಾ ಮಹೋತ್ಸವದಲ್ಲಿ ಟಿಟಿಡಿ ತಿರುಮಲ ತಿರುಪತಿ ದೇವಸ್ಥಾನದಿಂದ ಪಟ್ಟು ವಸ್ತ್ರಗಳಂದರೆ ಫಿವರ್ ರೇಷ್ಮೆ ಪಂಚೆಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿದ್ದೀವಿ. ತದನಂತರ ಡೈಮಂಡ್ ನಾಮವನ್ನು ಕೊಟ್ಟಿದ್ದೀವಿ ಸ್ವಾಮಿಗೆ. ತದನಂತರ ಈ ದೇವಸ್ಥಾನವನ್ನು ಪುನರ್ಜೀವನಕ್ಕೋಸ್ಕರವಾಗಿ ಟಿಟಿಡಿ ತಿರುಮಲ ತಿರುಪತಿ ದೇವಸ್ಥಾನದಿಂದ ಸಗೌರವ ಮರ್ಯಾದೆಗಳನ್ನು ಈ ದೇವಸ್ಥಾನಕ್ಕೆ ಕೊಡಬೇಕಂತ ನಾನು ಟಿಟಿಡಿಯನ್ನು ಕೇಳ್ಕೊತಿದ್ದೀನಿ. ಅದೇ ರೀತಿ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ, ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯ, ಕಾಂಚೀಪುರಂ, ಶ್ರೀರಂಗಂ, ಮೇಲುಕೋಟೆ, ಇಸ್ಕಾನ್ ಗೋಲ್ಡನ್ ಟೆಂಪಲ್, ರಾಜರಾಜೇಶ್ವರಿ ದೇವಾಲಯ, ಮುಜರಾಯಿಗೆ ಸಂಬಂಧಿಸಿದ ದೇವಾಲಯಗಳಿಗೆ ಈ ಕಾರ್ಯಕ್ರಮ ಮಾಡಲಾಗುತ್ತಿದ್ದು, ಮುಜರಾಯಿಗೆ ಸೇರಿದ ದೇವಾಲಯಗಳಲ್ಲಿ ರಾಜಕೀಯ ವಿಚಾರ ಬಾರದಂತೆ ದೇವಾಲಯ ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದಿಂದ ಟಿಟಿಡಿಯವರು ನಿಶ್ಚಯ ಮಾಡಿದ್ದಾರೆ ಎಂದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ.
ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಗವಿ ಮಠದಲ್ಲಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರ 50ನೇ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಶ್ರೀಗಳಿಗೆ ಗುರುವಂದನೆ ಸಲ್ಲಿಸಿದರು. 8 ದಿನಗಳ ಕಾಲ ನಡೆದ ಕಾರ್ಯಕ್ರಮ ಇಂದು ಮುಕ್ತಾಯ ಕಂಡಿತು. ನಾಡಿನ ಹಲವು ಭಾಗದಿಂದ 10ಕ್ಕೂ ಹೆಚ್ಚು ಶ್ರೀಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಗಳಿಗೆ ಶುಭ ಕೋರಿದರು. ಈ ವೇಳೆ ಮಾತನಾಡಿದ ಮಾಗಡಿ ಚಂದ್ರಶೇಖರ ಸ್ವಾಮೀಜಿ ಅವರು, ಬಹುತೇಕ ವಜ್ರ ಮಹೋತ್ಸವಗಳು ಮಾಡಿದಾಗ ಬೃಹತ್ ಕಾರ್ಯಕ್ರಮ ಮಾಡುವುದು ನೋಡುತ್ತೇವೆ. ಆದರೆ ಬೆಟ್ಟದಹಳ್ಳಿ ಶ್ರೀಗಳು ಕಾಯಕವೇ ಕೈಲಾಸ ಎಂದು ನಂಬಿದ್ದು ಭಕ್ತರಿಗೆ ವಿಶೇಷ ಧ್ಯಾನ, ಸಂಸ್ಕಾರ, ಸಂಸ್ಕೃತಿಯ ವಿಚಾರಧಾರೆ ಮುಟ್ಟಿಸಿರುವುದು ಖುಷಿ ನೀಡಿದೆ ಎಂದರು. ಬೆಟ್ಟದಹಳ್ಳಿ ಶ್ರೀಗಳು ಮಾತನಾಡಿ, ಇದು ಪಟ್ಟಾಧಿಕಾರದ ವಜ್ರ ಮಹೋತ್ಸವ ನೆಪಕ್ಕಾಗಿ ಮಾತ್ರ 8 ದಿನಗಳ ಕಾಲ ಇಲ್ಲಿಗೆ ಬಂದಿದ್ದ ಭಕ್ತರು ಶ್ರೀಗಳನ್ನು ಕಣ್ಣು ತುಂಬಿಕೊಂಡಿದ್ದು ನನ್ನ ಪುಣ್ಯವೆಂದು ಭಾವಿಸಿದ್ದೇನೆ ಎಂದರು. ಗುಬ್ಬಿ ತಾಲೂಕಿನ ಹಂಡನಹಳ್ಳಿಯಲ್ಲಿ 31 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ SR ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು. ಗಣಿ ಬಾಧಿತ ಪ್ರದೇಶಗಳ ದೊಡ್ಡಗುಣಿ ಹಾಗೂ ಕೊಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಮೂಲಭೂತವಾದ ಶಾಲೆ, ರಸ್ತೆ, ಅಂಗನವಾಡಿ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು. ಸಚಿವ ಸ್ಥಾನ ಸಿಕ್ಕಿದ್ರೆ ಬೇಡ ಎಂದು ಯಾಕೆ ಹೇಳಲಿ, ನಾನೇನು ಸನ್ಯಾಸಿನಾ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸಿದ್ಧ ಚಾರಣ ತಾಣ ಸ್ಕಂದಗಿರಿಯಲ್ಲಿ ಕಾಡು ಪ್ರಾಣಿಗಳ ಭೀತಿ. ಪಾಪಾಗ್ನಿ ಮಠದ 2 ಸಾಕು ನಾಯಿಗಳನ್ನು ಹೊತ್ತೊಯ್ದ ಚಿರತೆ. ಮಠದ ಸಿಸಿಟಿವಿಯಲ್ಲಿ ಕರಡಿ ಓಡಾಡಿದ ದೃಶ್ಯ ಸೆರೆ. ಇದರಿಂದ ಪ್ರವಾಸಿಗರ ಜೊತೆಗೆ ಸ್ಥಳೀಯರು ಆತಂಕದಲ್ಲಿ.
ಭಾರತದ ಆಪರೇಷನ್ ಸಿಂಧೂರ್ ಯಶಸ್ಸು ನೆನಪಿಗಾಗಿ ನಾಗಾರ್ಜುನ ಕಾಲೇಜಿನಿಂದ ತಿರಂಗ ಯಾತ್ರೆ. ನಾಗಾರ್ಜುನ ಸಮೂಹ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಜಾಥಾ. ಭಾರತೀಯ ಸೇನೆಯ ಸಾಹಸದ ಪರ ಘೋಷಣೆ. ಚಿಂತಾಮಣಿ ಬಂದ್ ಯಶಸ್ವಿ. ಅನಧಿಕೃತ ಜಾಗದಿಂದ ಅಂಬೇಡ್ಕರ್ ಪುತ್ಥಳಿ ತೆರವು ವಿರೋಧಿಸಿ ಬಂದ್. ದಲಿತ ಮುಖಂಡರ ಬಂಧಿಸಿ ಬಿಡುಗಡೆಗೊಳಿಸಿದ ಪೊಲೀಸರು. ರಸ್ತೆ ತಡೆದು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು. 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ನಂಜನಗೂಡು ತಾಲೂಕಿನ ಕರಳಪುರ ಗ್ರಾಮದಲ್ಲಿ ಯುವತಿ ಅನುಮಾನಾಸ್ಪದ ಸಾವು. ಕೊಲೆ ಆರೋಪ ಮಾಡಿದ ಕುಟುಂಬಸ್ಥರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.